ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಮಿ, ಹಚ್ಚಕ್ ಮುಂಚೆ ಬೆಂಕಿ ಅಣ್ಣ ವಾಸಿ ಎನ್ಸ್ಬಿಡುತ್ತೆ, ಕೇಳೋದು ಯಾಕೆ ಅಂತ. ಹೌದಲ್ವಾ, ಗುಡ್ ಐಡಿಯಾನೇ. ಅಷ್ಟಿದ್ರೆ ಕೇಳಿ ನೀವೇ. ಮಾಲ್ತೆ, ಬಂದೆ. ಹಸುವಾಗಿರ್ಬೇಕು ವಿಪರೀತ ಅಣ್ಣನ್ಗೆ. ರೀ, ನೀವ್ ಅಡ್ಗೆ ಮನೇಲಿ ಏನ್ ಮಾಡ್ತಿದ್ದೀರಾ? ಬಾರೆ ಹತ್ರ ಬರೆ. ಹತ್ರ ಬರೆ. ನಾನೇನ್ ಕೇಳಿದ್ರು ಮಾಡ್ತೀಯಾ? ಯಾಕೆ ಈ ತರ ಕೇಳ್ತಿದ್ದೀರಾ? ನಾನು ಕೇಳಬಾರ್ದು ಕೇಳ್ದೆ ಅನ್ನೋ ಥರ ನೋಡ್ತಾ ಇದೀಯಲ್ಲ. ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯೋ ಸೂಚನೆ ಸಿಕ್ಕಿದೆ, ಅದಕ್ಕೆ ಕೇಸರಿ ಬಾತ್ ಮಾಡ್ತೀಯಾ? ಏನ್ ಮಾತಾಡ್ತಿದ್ದೀರಾ ನೀವು? ನಾನೇ ಮಾಡೋಣ ಅಂತಿದ್ದೆ, ಆದರೆ ಶುಭ ಕಾರ್ಯ ನೋಡು ನೀನು ಮಾಡಲಿ ಅಂತ. ಏನ್ ಹೇಳ್ತಿದ್ದೀರಾ? ಯಾವ ಶುಭ ಕಾರ್ಯ? ಏನು ಎಲ್ಲ ಒಟ್ಟಿಗೆ ಹೇಳ್ಬಿಡ್ಬೇಕಾ? ಬಾ ಕೇಸರಿ ಬಾತ್ ಮಾಡು. ಹಾಂ, ಸಾಕು. ಇಷ್ಟೇನಾ? ಹಾ, ಸಕ್ಕರೆ ಹಾಕು. ಮಾಲ್ತಿ, ನೀನು ಮಾಡ್ತಾ ಇರೋದು ಸಿಹಿ ತಿಂಡಿ, ಇನ್ನಷ್ಟು ಸಕ್ಕರೆ ಹಾಕು. ಇದಕ್ಕಿಷ್ಟು ಸಾಕು ರೀ. ಇನ್ನಷ್ಟು ಹಾಕು. ಇಷ್ಟು ಸಾಕು ರೀ. ನಾನು ಸಾಕು ಅನ್ನೋವರೆಗೂ ಹಾಕು. ಇನ್ನು ಚೆನ್ನಾಗಿ ಕೂಡಿಸು. ಸುರಿತಿದಾರಲ್ಲೇ ಈ ಪಾಟಿ ಸಕ್ಕರೆ ಅಣ್ಣ. ಲೋ ಆಗಿದ್ಯಾ ಶುಗರು ಅಂತ? ಅತ್ತೆ ಬೇರೆ ಮನೇಲಿಲ್ಲ. ಸತ್ಯ, ಅವ್ರು ಬರೋಷ್ಟರಲ್ಲಿ ಯಾರಿಗೂ BP ಜಾಸ್ತಿ ಆಗಿಲ್ಲ ಅಂದ್ರೆ ಅಷ್ಟೇ ಸಾಕು. ಏನೇನಾಗತ್ತೋ ಏನೋ ಇವತ್ತು. ನೋಡ್ತೀನಿ. ಕೃಷ್ಣ ಕೃಷ್ಣ. ನಮ್ಮಿಬ್ಬರು ಹೆಸರು ಬೆರೆತು ಒಂದಾಗಿದೆ. ನೋಡಿಕೊಂಡು ನಿಧಾನವಾಗಿ ಉಸಿರಾಡಿ. ಬರಬೇಕು ಬರಬೇಕು, ಮದುಮಗ ಚಿರಂಜೀವಿ ರಾಜೀವ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಿನ್ನ ನಿರ್ಧಾರದ ಬಗ್ಗೆ ನಂದೇನೂ ಪ್ರಶ್ನೆ ಇಲ್ಲ. ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದ್ರೆ ವಾಲ್ಗ ಊಟ್ಸೇ ಬಿಡೋಣ. ಬೀದಿಲ್ ಬಿದ್ದವನು ಅನ್ನೋ ತಾರತಮ್ಯನೂ ಇಲ್ಲದೆ ಅದ್ಧೂರಿಯಾಗಿ ಮದುವೆ ಮಾಡಿಬಿಡೋಣ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ.
ಯಾಕಣ್ಣ ಏನಾಯ್ತು? ಮಾಲ್ತಿ ಸಿಹಿ ತಗೊಂಡು ರಾಧಿಕಾ ಒಳಗೆ ಹೋಗಮ್ಮ. ಬಾಯ್ ಮುಚ್ಕೊಂಡು ಹೋಗು ಅಂದೆ. ಮಾಲ್ತಿ ಹೇಳಿದ್ದು ಕೇಳಿಸ್ಲಿಲ್ವೋ ಅಥವಾ ಕೇಳಿಸಿದ್ರು ನಿರ್ಲಕ್ಷ್ಯ? ಕೂತ್ಕೊಳ್ಳಿ. ಸಿಹಿ ತಿನ್ನು. ಉಪ್ಪು ತಿಂದವನು ನೀರು ಕುಡಿತಾನೆ, ಸಿಹಿ ತಿಂದವನಲ್ಲ. ಬೇಡ ರೀ, ಪಾಪ ಅವನಿಗೆ ತಿನ್ನಕ್ಕಾಗಲ್ಲ ಇದನ್ನ. ಅವನೇ ಸುಮ್ಮನೆ ತಿಂತಾ ಇದ್ದಾನೆ, ನಿಂದೇನು? ಇಲ್ಲ, ನಾನು ತಿಂತೇನೆ. ಅಪ್ಪ, ಈಗಲಾದ್ರೂ ಮಾತಾಡೋಣ. ಕೃಷ್ಣ ಕೃಷ್ಣ, ನನ್ ಕರುಣ ಸರ್ಗ್ ಫೋನ್ ಮಾಡೋ ಒಂದ್ ಅವಕಾಶ ಏನಾದ್ರು ಮಾಡ್ಕೊಡಪ್ಪ, ಪ್ಲೀಸ್ 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 ಪ್ಲೀಸ್. ಊಟ ಆಯ್ತಾ ಅಂತ ಕೇಳಿದ್ರೆ ಈಗಷ್ಟೇ ನಿನ್ ಜೊತೆ ತಾನೇ ಊಟ ಮಾಡಿದ್ರು, ಮತ್ತೆ ಯಾರಾದ್ರೂ ಊಟ ಆಯ್ತಾ ಅಂತ ಕೇಳ್ತಾರ? ಸಿಲಬಸ್ ಅಲ್ಲಿ ಏನಾದ್ರು ಡೌಟ್ ಕೇಳಿದ್ರೆ? ಈಗಾಗ್ಲೇ 1000 ಸಲ ಡೌಟ್ ಕೇಳಿದ್ಯಾ, ಮತ್ತೆ ಕೇಳಿದ್ರೆ ಚೆನ್ನಾಗಿಲ್ಲ, ಸೊ ಸುಮ್ನೆ ರೀಚ್ ಆದ್ರೆ ಅಂತ ಕೇಳಿದ್ರೆ ಅವರು ಇಲ್ಲೇ ಹತ್ರದಲ್ಲಿರೋದು, 1000 ಕಿಲೋಮೀಟರ್ ದೂರದಲ್ಲಿದ್ದೀರಾ, ಬೇಗ ರೀಚ್ ಆಗಿರ್ತಾರೆ. ತೀರ ಏನಾದ್ರೂ ಯೋಚನೆ ಮಾಡು.